ಸತ್ಯನಾರಾಯಣ ಸ್ವಾಮಿ 2ನೇ ಅಧ್ಯಾಯ ಫಲಪೂಜಾ ಪ್ರಾಪ್ತಿ ಸಿದ್ಧಿರಸ್ತು. ಸರ್ವೇ ಜನ ಸುಖಿನೋ ಭವಂತೋ ಭವಂತೋ. 3ನೇ ಅಧ್ಯಾಯ ಓದಿ. 3ನೇ ಅಧ್ಯಾಯ ಸೂತ್ರ ಮುನಿಗಳು ಹೇಳುತ್ತಾರೆ, ಇವೈ ಮುನಿವರಿಯ ಮುನಿಶ್ರೇಷ್ಠರೇ, ಪುನಃ ಶ್ರೀ ಸತ್ಯನಾರಾಯಣ ಮಹಾರಥ ಮಹಾತ್ಮೆಯನ್ನು ಹೇಳುತ್ತೇನೆ, ಕೇಳುವಂತರಾಗಿ. ಪೂರ್ವದಲ್ಲಿ ಉಲ್ಲುಮಕಮ್ಮಕನೆಂಬ ರಾಜನಿದ್ದನು. ಜಿತೇಂದ್ರನಾಗಿಯೂ ಸತ್ಯವಾದಿಯಾಗಿಯೂ ಒಳ್ಳೆಯ ಬುದ್ಧಿಶಾಲಿಯೂ ಇದ್ದ ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಿದ್ದನು. ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲಿಯು ಪ್ರತಿಯುಕ್ತಕಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನ ಮಾಡಿದಳು. ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತನಾಗಿ ಬಂದು ನಾವಿಯನ್ನು ದಡದಲ್ಲಿ ಬಿಟ್ಟು ರಾಜ ದರ್ಶನಕ್ಕಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದು, ಎಲೈ ರಾಜನೇ, ಭಕ್ತಿಯುತವಾಗಿ ಮನುಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು? ಆ ಸಮಸ್ತವನ್ನು ದಯೆಯಿಂದ ನನಗೆ ಹೇಳಬೇಕೆಂಬ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನವಂತಾಗುವುದು ನಂಬಿಕೆಯಿಂದಾಗಿ ಈ ವ್ರತ ವಿಧಾನವನ್ನು ತಿಳಿಸಬೇಕೆಂದು ಕೋರಿ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂತಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರಾಯವಾದ ಈ ಎಲ್ಲರೂ ಎಲ್ಲವನ್ನು ಹೇಳಿ